ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತು ನನ್ನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಸೀಸನ್ 12 ಅಲ್ಲಿ 3ನೇ ವಾರ ಅಂತ ಹೇಳಿದ್ರೆ ಒಂದು ಭಾರಿ ದೊಡ್ಡ ಟ್ವಿಸ್ಟ್ ನಡೀಲಿಕ್ಕೆ ಇದೆ. ಏನಂತ ಹೇಳಿದ್ರೆ, ಈ ಮನೆಯಲ್ಲಿ 6 ಜನ ಎಲಿಮಿನೇಟ್ ಆಗಿ, ಅಂದ್ರೆ ಹೇಳಿದ್ರೆ 7 ಜನ ಎಲಿಮಿನೇಟ್ ಆಗಿ ಹೋಗ್ತಾರೆ. 7 ಜನ ಅನ್ಕೊಳ್ಳಿ ನೀವು, ದೊಡ್ಡ ಸೈನ್ಯವನ್ನು ಮನೆಯಿಂದ ಆಚೆ ಕಳಿಸುವ ಪ್ಲಾನ್ ಬಿಗ್ ಬಾಸ್ ಟೀಮ್ ಅವರು ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಈಗ 7 ಜನ ಹೋದ್ರೆ ಈಗ 17 ಜನ ಇದ್ದಾರೆ ಮನೆಯಲ್ಲಿ. ಈಗ 7 ಜನ ಹೋದ್ರೆ ಎಷ್ಟು ಉಳಿತಾರೆ? 10 ಜನ ಉಳಿತಾರೆ. 10 ಜನರಲ್ಲಿ ಬಿಗ್ ಬಾಸ್ ಮಾಡ್ಲಿಕ್ಕೆ ಆಗ್ತದ? ಅದು ಸಹ 3ನೇ ವಾರದಲ್ಲಿ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಹೊಸದೊಂದು 6 ಜನರನ್ನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಯೊಳಗೆ ಕಳಿಸ್ತಾ ಇದ್ದಾರೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಬಿಗ್ ಬಾಸ್ ಇತಿಹಾಸದಲ್ಲಿ ಈ ಥರದ್ದು ಟ್ವಿಸ್ಟ್ ಇದೇ ಮೊದಲು ಹಿಂದಿಯಲ್ಲಿ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಆಗಿದ್ರಲ್ಲಿ ಎಲ್ಲ ಬಂದಿತ್ತು ಈ ಥರ ಟ್ವಿಸ್ಟ್. ಬಟ್ ಇದೊಂದು ಒಳ್ಳೆ ಟ್ವಿಸ್ಟ್ ಅಂತ ಹೇಳ್ಬೋದು. ಅದಕ್ಕೆ ಒಂದು ಮತ್ತೆ ಕಾರಣ ಹೇಳ್ತೇನೆ. ಸೊ ಮೊದಲಿಗೆ ಯಾರೆಲ್ಲ ಹೋಗ್ತಾರಂತ ನೋಡ್ಕೊಂಡು ಹೋಗುವ. ಶ್ವೇತಾ ಪ್ರಸಾದ್ ಅಂತ ಹೇಳಿದ್ರೆ ನಿಮಗೆ, ಇವರು ರಾಧಾರಮಣ ಅಂತ ಒಂದು ಸೀರಿಯಲಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದರು. ಸೊ ಅದಕ್ಕಿಂತ ಮುಂಚೆನೂ ತುಂಬ ಸೀರಿಯಲ್ ಮೂವಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರು ಬಿಗ್ ಬಾಸ್ ಮನೆಗೆ ಹೋಗುವುದು 100% ಶೋರ್ ಅಂತ ಎಲ್ಲ ಚಾನಲ್ ಅವರು ಹೇಳಿದರು. ಬಟ್ ಸ್ಟಾರ್ಟಿಂಗಲ್ಲಿ ಹೋಗಲಿಲ್ಲ. ಬಟ್ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಇವರೊಂದು ಹೋಗುವುದು 100% ಒಂದು ಸತ್ಯದ ವಿಷಯ. ಸೊ ಇವರು ಹೋದರೆ ಒಳ್ಳೆದಿರ್ತದೆ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ರಾಜಮಾತೆ ಇದ್ದಾರೆ. ಸೊ ರಾಜಮಾತೆಗೆ ಒಂದು ಟಕ್ಕರ್ ಕೊಡುವ ಸ್ಪರ್ಧಿ ಅಂತ ಹೇಳ್ಬೋದು. ಇವರು ಹೋದರೆ ಒಳ್ಳೇದಾಗುತ್ತೆ ನನ್ನ ಪ್ರಕಾರ. ನೋಡುವ ಏನಾಗ್ತದೆ ಅಂತ ಹೇಳಿ. ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ದಿಲೀಪ್ ಶೆಟ್ಟಿ ಯಾರು ಅಂತ ಹೇಳಿ ಆಲ್ರೆಡಿ ಗೊತ್ತು ನಿಮಗೆ. ಸೊ ಇವರು ಜೊತೆಯಲ್ಲಿ ಸೀರಿಯಲಲ್ಲಿ ಹೀರೋ ಮಾಡಿ ಆ್ಯಕ್ಟ್ ಮಾಡಿದ್ರು. ಭಯಂಕರ ಫೇಮಸ್ ಸೀರಿಯಲ್. ಅದಾದಮೇಲೆ ಜಿ ಕನ್ನಡದಲ್ಲಿದ್ದವರು ಕಲರ್ಸಿಗೆ ಬಂದು ಕ್ವಾಟ್ಲೆ ಕಿಚನಲ್ಲಿ ಅಲ್ಲಿ ಸಹ ಬಂದಿದ್ದಾರೆ. ಸೊ ಅದಾದಮೇಲೆ ಇವ್ರದ್ದೊಂದು ಕಪಲ್ಸ್ ಭಾರಿ ಫೇಮಸ್. ಸೊ ಇವರು ಒಂದು ಸ್ಟ್ರಾಂಗ್ ಸ್ಪರ್ಧಿ. ಈಗ ಆಲ್ರೆಡಿ ಸೀರಿಯಲ್ ಎಲ್ಲ ಮುಗಿದಿದೆ. ಇನ್ನು ಶೋ ಸಹ ಬೇರೆ ಮಾಡ್ತಾ ಇಲ್ಲ. ಇನ್ನೊಂದು ಮೂವಿ ಏನೋ ಮಾಡ್ತಿದ್ದಾರೆ. ಬಟ್ ಇವರು ಬಿಗ್ ಬಾಸ್ ಮನೆಗೆ ಹೋದರೆ ಸೂಪರ್ ಆಗಿರ್ತದೆ. ಒಂದು ಟಕ್ಕರ್ ಕೊಡುವ ಸ್ಪರ್ಧಿ. ನನಗಂತೂ ಹೋಗ್ಬೇಕಂತ ಭಾರಿ ಆಸೆ ಇದೆ. ನಿಮ್ಗೆ ಏನಿಸ್ತದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಮೌನ ಅಂತ ಹೇಳಿದರೆ, ಇವರು ರಾಮಚಾರಿ ಸೀರಿಯಲಲ್ಲಿ ಆಲ್ರೆಡಿ ನೋಡಿದ್ರು. ಎಷ್ಟೋ ವರ್ಷದಿಂದ ರಾಮಚಾರಿ ನೋಡಿ ಖುಷಿಪಟ್ಟು ಇಷ್ಟಪಟ್ಟು ಹೀರೋಯಿನ್ ಆಗಿ. ಸೊ ನಿಮ್ಮೆಲ್ಲರ ಫೇವರೆಟ್ ಸ್ಪರ್ಧಿ ಮನೆ. ಇನ್ನು ರಾಮಚಾರಿ ಸೀರಿಯಲ್ ಇನ್ನು 1 ತಿಂಗಳಲ್ಲಿ ಆಲ್ರೆಡಿ ಮುಗಿತಾ ಬಂತು. ಸೊ ಈಗ ಸೀರಿಯಲ್ ಮುಗಿದ ತಕ್ಷಣ ಸೀದಾ ಬ್ಯಾಗ್ ಹಿಡ್ಕೊಂಡು ಅವರು ಬಿಗ್ ಬಾಸ್ ಮನೆಗೆ ಹೋಗುವ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. 100% ಹೋಗ್ತಾರೆ ಅಂತ ಹೇಳಿ ಒಂದು ಸುದ್ದಿ ಬಂದಿದೆ. ಸೊ ಇವರು ಹೋದರೂ ಹೇಳೋಕ್ಕಾಗಲ್ಲ. ಸೀರಿಯಲಲ್ಲಿ ನಾವು ಈಗ ಆಲ್ರೆಡಿ ಸೀರಿಯಲ್ ಹೋದವರು ಎಲ್ಲ ಚಪ್ಪೆ ಅಲ್ಲಿ ಡಲ್ ಆಗಿ ಈ ನೀರಲ್ಲಿ ಬಿದ್ದವರ ಹಾಗೆ ಮಾಡೋದೆಲ್ಲ ನೀವು ನೋಡ್ತಿದ್ರಿ. ಸೊ ನಾವು ಅವರನ್ನು ಅಷ್ಟು ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಸೊ ಸೀರಿಯಲಲ್ಲಿ ಇದ್ದವರು ಅಲ್ಲಿ ಹೋಗಿ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿ ನಮಗೊಂದು ಪ್ರಿಡಿಕ್ಟ್ ಮಾಡಲಿಕ್ಕೇ ಆಗಲ್ಲ. ಆಲ್ರೆಡಿ ನಾವು ಬೇಸತ್ತು ಹೋಗಿದ್ದೇವೆ. ಸೊ ನೆಕ್ಸ್ಟ್ ವಿಜಯ್ ಸೂರ್ಯ ಯಾರಂತ ಹೇಳಿದರೆ ನಿಮಗೆಲ್ಲ ಗೊತ್ತು. ಒಂದು ಟೈಮ್ನಲ್ಲಿ ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಇಡೀ ಕರ್ನಾಟಕದ ಜನರ ಫೇವರೆಟ್ ಸ್ಪರ್ಧಿ ಅಂತ ಹೇಳಿದರೆ ಫೇವರೆಟ್ ವ್ಯಕ್ತಿ ಸೀರಿಯಲಲ್ಲಿ. ಅಗ್ನಿಸಾಕ್ಷಿ ಸೀರಿಯಲ್ ಅಷ್ಟು ಫೇಮಸ್ ಆದ ಸೀರಿಯಲ್ ಬೇರೆ ಯಾವುದೂ ಸಹ ಇಲ್ಲ. ಸೊ ಇದರ ಆಲ್ರೆಡಿ ಹೀರೋಯಿನ್ ಬಿಗ್ ಬಾಸ್ ಮನೆಗೆ ಹೋಗಿ ವಾಪಸ್ ಬಂದರು, ಅದು ನಿಮಗೆ ಗೊತ್ತು. ಸೊ ಇವರು ಅದಾದಮೇಲೆ ಮೂವಿ ಎಲ್ಲ ಮಾಡಿದರು. ಮೂವಿ ಸ್ವಲ್ಪ ಹಿಟ್ ಆಗಲಿಲ್ಲ. ಅದಾದಮೇಲೆ ಬೇರೆ ಒಂದು ಚಾನಲ್ಗೆ ಹೋಗಿ ಸೀರಿಯಲ್ ಮಾಡಿದರು. ಆ ಸೀರಿಯಲ್ ಸಹ ಮುಗಿತಾ ಬಂತು. ಈಗ ನನಗೊಂದು ಮಾಹಿತಿ ಬಂದ ಪ್ರಕಾರ ದೃಷ್ಟಿಬೊಟ್ಟು ಸೀರಿಯಲ್ ಉಂಟಲ್ಲ ಆಲ್ರೆಡಿ ಮುಗ್ದಿದೆ. ಇದಕ್ಕೆ ಮೈನ್ ರೀಸನ್ ವಿಜಯ ಸೂರ್ಯ ಅಂತ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಇವರು ಬಿಗ್ ಬಾಸ್ಗೋಸ್ಕರ ಅದು ಸೀರಿಯಲ್ ಬಿಟ್ಟದಂತ ಒಂದು ಸುದ್ದಿ ಇದೆ. ಸೊ ಏನೇ ಆಗಲಿ, ಇವರು ಒಂದು ಹೋದರೆ ಆಲ್ರೆಡಿ ಮದುವೆ ಆದವರ ಸಂಖ್ಯೆ ಜಾಸ್ತಿ ಇದೆ. ಇವರಿಗೆ ಸಹ ಮದುವೆ ಆಗಿದೆ. ಎಲ್ಲ ಕುಟುಂಬಸ್ಥರ ಒಂದು ಬಿಗ್ ಬಾಸ್ ಆಗುವ ಅದರಲ್ಲೊಂದು ಏನು ಬೇಜಾರಿಲ್ಲ. ಒಂದು ಒಳ್ಳೆಯ ಸ್ಪರ್ಧಿ. ನೋಡುವ, ಹೋದರೆ ಆಟ ಆಡಿದರೆ ಖುಷಿ, ಇಲ್ಲಾಂದರೆ ಅವ್ರ ಜೊತೆ ಎಲ್ಲ ಹೋಗಿ ಫ್ರೆಂಡ್ಸ್ ಆಗಿ ಗುಂಪಿನಲ್ಲಿ ಗೋವಿಂದ ಅಂದರೆ ಹೋಯಿತು. ಸೊ ನೆಕ್ಸ್ಟ್ ಆರ್ ಕೆ ಚಂದನ್ ಹೊಸ ಹೆಸರು. ಸೊ ಇವ್ರು ಸಹ 1-2 ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವರು ರೀಸೆಂಟಾಗಿ ಕ್ವಾಟ್ಲೆ ಕಿಚನಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಅಲ್ಲಿ ಕ್ವಾಟ್ಲೆ ಕಿಚನಲ್ಲಿ ಒಂದು ವಿಷಯ ಹೇಳಿದರು, 4 ಜನ ಹೋಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ. ಸೊ ಇವರನ್ನು 100% ಹೋಗ್ತಾರೆ ಅಂತ ಎಲ್ಲ ಸುದ್ದಿ ಇತ್ತು. ಬಟ್ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಫಸ್ಟಿಗೆ ಬಿಗ್ ಬಾಸ್ ಅವರು ಪ್ಲಾನ್ ಮಾಡಿದ್ರಲ್ಲ, ಟ್ವಿಸ್ಟ್ ಇತ್ತಲ್ಲ, ಹಾಗಾಗಿ ಇವರನ್ನು ವೈಲ್ಡ್ ಕಾರ್ಡ್ ನೀನು ಈಗ ಹೋಗೋದು ಬೇಡ, ನಿನ್ನನ್ನು ನಾನು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಬಿಗ್ ಬಾಸ್ ಟೀಮ್ ಅವರಿಗೆ ಮಾತಾಡಿದರು. ಹಾಗಾಗಿ ಇವರು ಆರ್ ಕೆ ಚಂದನ್ ಓಕೆ ಸರಿ ಅಂತ ಹೇಳಿ ಒಪ್ಪಿದ್ದಾರೆ. ಈಗ ಈ ಬಿಗ್ ಬಾಸ್ ಸೀಸನ್ 12 ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಆರ್ ಕೆ ಚಂದನ್ ಅವರು ಹೋಗ್ತಿದ್ದಾರೆ. ಸೊ ಯಾರೆಲ್ಲ ಶ್ವೇತಾ ಪ್ರಸಾದ್, ಆರ್ ಕೆ ಚಂದನ್, ಮನೆ, ದಿಲೀಪ್ ಶೆಟ್ಟಿ, ವಿಜಯ್ ಸೂರ್ಯ ಇಷ್ಟು ಭಾರಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ರು. ಬಟ್ ಹೋಗಿಲ್ಲ. ಸೊ ತುಂಬ ಜನ ಫ್ಯಾನ್ಸ್ಗೆಲ್ಲ ಬೇಜಾರಾಗಿದೆ ಇವ್ರು ಹೋಗಿಲ್ಲ ಅಂತ ಹೇಳಿ.
ಆದರೆ ನೀವೆಲ್ಲ ಒಂದು ಖುಷಿ ಪಡ್ಬೋದು. ಈಗ ಈ ನ್ಯೂಸ್ ಕೇಳಿ ಭಾರಿ ಖುಷಿ ಆಗ್ಬೋದು, ಮುಖದಲ್ಲಿ ನಗು ಬರ್ಬೋದು. ಯಾಕಂತ ಹೇಳಿದ್ರೆ ಇವರೊಂದು ಹೋದ್ರೆ ನಮಗೆ ಸಹ ಖುಷಿ, ಆಟದಲ್ಲಿ ಸಹ ಒಂದು ಎಂತ ಹುರುಪು ಬರ್ತದೆ. ಸೊ ಈಗ ಆಲ್ರೆಡಿ ನಿಮಗೆ ಅದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಇದು 3ನೇ ವಾರ ಹೇಗೆ ನಡೀತು ಅದರ ಬಗ್ಗೆ ಒಂದು ಹೊಸ ವಿಡಿಯೋ ಮಾಡ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿ ಒಂದು ಗಂಟೆ ಬಟನ್ ಉಂಟು, ಅದನ್ನು ಸಹ ಒತ್ತಿ ಹೋಗಿ.